ಗೌಡ್ಸರ ಸರ್ ನಮಸ್ತೆ. ಸರ್ ನಮಸ್ತೆ ಸರ್ ನಮಸ್ತೆ. ಸೊ ಬೆಳಗ್ಗೆಯಿಂದನೂ ಕೂಡ ನಿಮ್ ಬಗ್ಗೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಸರ್. ಹಾ ಸರ್. ಸೊ ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ ಅಂತ. ಸರ್ ಮೊದಲಿಗೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಹ್ಮ್. ಪಾಸಿಟಿವ್ ಆರ್ ನೆಗೆಟಿವ್ ಸುದ್ದಿಯಲ್ಲಿ ಇರ್ಬೇಕಂತಾರೆ ಸರ್. ಹ್ಮ್. ನಾನು ಏನೂ ಇರಬಾರ್ದು, ನನ್ನ ಪಾಡಿ ನಾನು ಇರ್ಬೇಕು ಅಂತ ಹೇಳಿದ್ರು ಕೂಡ ಸ್ವಲ್ಪ ಜನ ನನ್ನನ್ನ ಈ ತರ ನೆಗೆಟಿವ್ ಗೆ ತಗೊಂಡ್ಬರಕ್ ಟ್ರೈ ಮಾಡ್ತಾ ಇದ್ದಾರೆ. ಹ್ಮ್. ಅದ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ ಸರ್. ಮತ್ತೆ ಆ ಪ್ರಾಜೆಕ್ಟ್ ನಾನು ಮಾಡಿದ್ದು ನಿಜ, 2017ರಲ್ಲಿ ಮಾಡಿದ್ ನಿಜ. ಅವ್ರು ಹೇಳಿದ್ದು ನನಗೆ ಅಮೌಂಟ್ ಕೊಟ್ಟಿದ್ದು 7 ಲಕ್ಷ, ಅದು ನಿಜ. ನಾನು ಅಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಧಕ್ಕೆ ಕೈ ಬಿಟ್ಟು ಬಂದದ್ದು ನಿಜ. ಯಾಕೆ ಬಿಟ್ಟು ಬಂದೆ ಅನ್ನೋದಕ್ಕೂ ನನ್ನ ಕಾರಣ ಇದೆ ಸರ್. ಯಾಕಂದ್ರೆ ವ್ಯಕ್ತಿ ಜೊತೆ ವ್ಯವಹಾರ ಸರಿ ಇಲ್ಲ ಸರ್ ಅವ್ರದ್ದು. ಓಕೆ. ಹೇಳಿದ ತರ ನಮ್ಗೆ ಆನ್ ಟೈಮ್ಗೆ ಪೇಮೆಂಟ್ ಗಳನ್ನ ಕೊಟ್ಟಿಲ್ಲ ಸರ್ ಅವರು. ಅದಕ್ಕೆ ನಾನು ಅರ್ಧಕ್ಕೆ ಕೆಲಸ ಬಿಟ್ಟು ಬಂದಿದ್ದೀನಿ. ಹ್ಮ್. ಬಿಟ್ಟು ಬಂದಾಗ ಅವ್ರೇನ್ ಹೇಳಿದ್ರು, ಕಂಡೀಷನ್ ಹಾಕಿದ್ರು, ನೀವು ಬಿಟ್ಟು ಹೋಗ್ತಾ ಇದ್ರೆ ಹೋಗಿ ತೊಂದ್ರೆ ಇಲ್ಲ, ನಮ್ಮ ಅಮೌಂಟ್ ನಾವೇನ್ ಅಮೌಂಟ್ ಹಾಕಿದ್ರು ಅದು ಅಮೌಂಟ್ ಕೊಡಿ ಅಂದ್ರು. ಅವಾಗ ನಾನು ಹೇಳಿದೆ, ನಿಮ್ಮ ಅಮೌಂಟ್ ನಾನು ನಿಮ್ಗೆ ಕೊಡ್ತೀನಿ, ಇಲ್ಲಿ ನಾನು ಇಷ್ಟು ಕೆಲಸ ಮಾಡ್ಬಿಟ್ಟಿದ್ದೀನಿ, ಹ್ಮ್. ಇದನ್ನ ನಾನು ಏನ್ ಮಾಡ್ಲಿ ಅಂತ ಕೇಳಿದಾಗ ಅವ್ರೇನ್ ಹೇಳಿದ್ರು, ಎಷ್ಟಾಗುತ್ತೆ ಇದರದಷ್ಟು ಅಷ್ಟು ಅಮೌಂಟ್ ನ ನೀವು ಮೈನಸ್ ಮಾಡ್ಕೊಂಡು ಉಳಿದ ಅಮೌಂಟ್ ನ ನಮಗ್ ಕೊಡಿ ಅಂತ ಹೇಳಿದ್ರು. ಹ್ಮ್. ಮಾಡಿದಷ್ಟು ಅಮೌಂಟ್ ನ ನಾನು ತಗೊಂಡು ಹತ್ತತ್ರ ಅವ್ರಿಗೆ 5.5 ಇಂದ 6 ಲಕ್ಷ ಹತ್ತತ್ರ ಅಮೌಂಟ್ ನ ನಾನು ತಲುಪಿಸಿದ್ದೀನಿ ಸರ್ ಅವ್ರಿಗೆ. ಯಾವಾಗ ತಲುಪಿಸಿದ್ರಿ ಈ ಅಮೌಂಟ್? ಸರ್ 2017-18ರಲ್ಲೇ ಆಗಿರೋದು ಸರ್ ಇದೆಲ್ಲ. 2018ರಲ್ಲಿ ಆಗಿರೋದನ್ನ ಇವಾಗ ತಂದು ಎಳಿತಿದಾರಲ್ಲ, ಏನ್ ಹಾ ಉದ್ದೇಶ ಸರ್. ಇರಬೇಕು ಅಂತ. ಸರ್ ಯೋಚನೆ ಮಾಡಿ, ಇಷ್ಟು ವರ್ಷ ಎಲ್ಲಿ ಹೋಗಿದ್ರು ಸರ್ ಅವರು? ಓಕೆ. 2017ರಿಂದ ಹ್ಮ್. 2025ರವರೆಗೆ 8 ವರ್ಷ ಆಯ್ತು ಸರ್. ಹ್ಮ್. 8 ವರ್ಷ ಒಬ್ಬ ವ್ಯಕ್ತಿ ಎಲ್ಲಿರ್ತಾನೆ ಸರ್? ಅದನ್ನೇ ಅಲ್ಲ, ಬೇರೆ ಯಾರಾದ್ರೂ ಇದರಿಂದ ಬೇರೆ ಯಾರಾದ್ರೂ ಸಂಚು ರೂಪಿಸ್ತಾ ಇದಾರ ನಿಮ್ ವಿರುದ್ಧ ಅಂತ? ಸರ್ ಇರಬಹುದು. ಅದನ್ನ ನಾನು, ಯಾಕಂದ್ರೆ ನಾನು ಇವಾಗ ಅದೇನು ಹೇಳೋ ಇದ್ರಲ್ಲಿಲ್ಲ. ಯಾಕಂದ್ರೆ ಕೋರ್ಟ್ಗೆ ನಾನು ಹೋಗ್ತಾ ಇರೋದ್ರಿಂದ ನಾನು ಕೋರ್ಟ್ ಥ್ರೂನೇ ಅದೇನಿದೆ ನಾನು ನ್ಯಾಯ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೋರ್ಟ್ ಥ್ರೂನೇ ನಾನು ಮೂವ್ ಮಾಡ್ತಾ ಇದ್ದೀನಿ ಸರ್. ಓಕೆ. ಬಟ್ ಇಲ್ಲಿವರೆಗೆ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ ಸರ್, ಕ್ಲಿಯರ್ ಹ್ಯಾಂಡಲ್ ನಾನು ಇದೀನಿ ಸರ್. ಯಾಕಂದ್ರೆ ಒಬ್ಬ ವ್ಯಕ್ತಿ ಬಂದು ಅಲಿಗೇಷನ್ ಮಾಡ್ತಾರೆ ಅಂತಂದ್ರೆ ಹ್ಮ್. ಅದಕ್ಕೆ ಪುರಾವೆಗಳು ಬೇಕು ಸರ್. ಒಂದು ಅಗ್ರಿಮೆಂಟ್ ಮಾಡ್ಕೊಂಡಾಗ ಅಗ್ರಿಮೆಂಟ್ ವ್ಯಾಲಿಡಿಟಿ 1 ವರ್ಷ ಇರುತ್ತೆ ಸರ್. 2017 ಮೇ ಅಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. 2018 ಮೇಗೆ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಅಷ್ಟ್ರಲ್ಲಿ ಮಾಡ್ಬೇಕಾಗಿತ್ತಲ್ಲ ಸರ್, ಇವ್ರು ಯಾಕೆ ಸರ್ ಮಾಡ್ಲಿಲ್ಲ ಸರ್? ಅದೇನೆ ನೀವ್ ಹೇಳ್ದಂಗೆ 6-7 ವರ್ಷಗಳ ನಂತರ ಬಂದು ಇವಾಗ ಮಾಡುವಂತದ್ದು ಏನಿದೆ ಅಂತ. ಹಾ ಸರ್, ನೀವೇ ಹೇಳಿ ಸರ್. ಅಲ್ಲ ಈಗ ಸೊ ಈ ತರ ಮಾಡ್ತಿದಾರಲ್ಲ, ಆಫ್ಟರ್ ಬಿಗ್ ಬಾಸ್ ಬಂದ್ಮೇಲೆ ಒಂದಷ್ಟು ನೇಮ್ ಅಂಡ್ ಫೇಮ್ ಬಂದಿದೆ. ಸೊ ಇವ್ರಿಗೆ ಏನಾದ್ರು ಮಾಡಿದ್ರೆ ನಮ್ಗೆ ಲಾಭ ಆಗುತ್ತೆ ಅನ್ನುವಂತ ಉದ್ದೇಶ ಏನಾದ್ರು ಇಟ್ಕೊಂಡಿದಾರ ಅಂತ? ಸರ್ ನಾನು ಒಂದು ಇದ್ರಲ್ಲಿ ನೋಡಿದೆ ಸರ್, ಅವ್ರದ್ದೊಂದು ಸ್ಟೇಟ್ಮೆಂಟ್ ನಲ್ಲಿ ನೋಡಿದೆ. ಸುರೇಶ್ ಅವರು ತುಂಬಾ ದುಡ್ಡು ಮಾಡಿದ್ದಾರೆ, ಇವಾಗ ಅವ್ರ ಹತ್ರ ದುಡ್ಡಿದೆ, ಆ ದುಡ್ಡನ್ನ ನಾನು ಇಸ್ಕೋಬೇಕು, ಅದಕ್ಕೋಸ್ಕರ ನಾನು ಈ ತರ ಮಾಡಿದೀನಿ ಅಂತ ಹೇಳ್ಬಿಟ್ಟು ಅವ್ರ ಒಂದು ಯಾವ್ದೋ ಚಾನಲ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಆ ಸ್ಟೇಟ್ಮೆಂಟ್ ನಾನು ತಗೊಂಡಿದ್ದೀನಿ, ಅದ್ರ ಥ್ರೂನೇ ನಾನು ಇವಾಗ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಸರ್. ಅಲ್ಲ ಅದೇಂಗ್ ಹೇಳ್ತಾರೆ, ನೀವು ಕಷ್ಟಪಟ್ಟು ನೀವು ನಿಮ್ಮ ತಲೆ ಉಪಯೋಗಿಸಿ ನೀವು ತುಂಬಾ ಒಂದ್ 4 ಜನರನ್ನ ನಿಮ್ಮ ಸಹಾಯಕ್ಕೆ ಇಟ್ಕೊಂಡ್ ಮಾಡಿರುವಂತ ದುಡ್ಡನ್ನ ಅವ್ರ ಹೆಂಗ್ ಈ ತರ ಒಂದ್ ಕೇಸ್ ಆಗಿ ತಗೊಳಕ್ ಸಾಧ್ಯ ಅಂತ? ಸರ್ ಮನುಷ್ಯರಿಗೆ ಇವಾಗ ಹೆಸರು ಮಾಡಿದ್ಮೇಲೆ ಅವ್ರಿಗೆ ಏನ್ ಸರ್ ಮುಖ್ಯ? ದುಡ್ಡು ಮಾತ್ರ ಮುಖ್ಯ ಸರ್. ಆ ವ್ಯಕ್ತಿ ಎಷ್ಟು ಕಷ್ಟಪಟ್ಟು ಬೆಳೆದಿದೆ ಅನ್ನೋದು ಮುಖ್ಯ ಆಗಲ್ಲ ಸರ್ ಯಾರಿಗೂ ಕೂಡ. ಅವ್ರಿಗೆ ಬೇಕಾಗಿರೋದು ದುಡ್ಡು. ಅವ್ನ ಹೆಸರು ಹಾಳಾದ್ರೂ ಆಗ್ಲಿ, ಅವ್ನ ಮನೆ ಹಾಳಾದ್ರೂ ಆಗ್ಲಿ, ನಮಗೇನ್ ಬೇಕು? ದುಡ್ಡು ಬೇಕು ಅಷ್ಟೇ. ಆ ತರ ಜನ ಇದಾರೆ ಸರ್ ಈಗಿನ ಜಮಾನದಲ್ಲಿ. ಯಾಕಂದ್ರೆ ನಾನು ಬಹಳ ನೀಟ್ ಆಗಿದ್ದೀನಿ ಸರ್. ಸರ್ ಈಗ ನಿಮ್ ಮೇಲೆ ಈ ಒಂದು ಅಲಿಗೇಷನ್ ಎಲ್ಲ ಬಂದ್ಮೇಲೆ, ಈ ತರ ಆರೋಪಗಳೆಲ್ಲ ಬಂದ್ಮೇಲೆ ನೀವು ಅವ್ರನ್ನ ಕಾಲ್ ಮಾಡಿ ಮಾತಾಡುವಂತ ಪ್ರಯತ್ನವನ್ನ ಮಾಡಿದ್ರ? ಯಾಕೆ ಈ ತರ ಮಾಡಿದ್ರಿ, ಯಾಕೆ ನನ್ ಮಾನ ಮರ್ಯಾದೆ ತೆಗಿತಿದ್ರ, ನನ್ ಪಾಡ ನಾನ್ ಮಾಡಕ್ ಹೋಗಿಲ್ಲ ಸರ್. ನೀವು ಮಾಡಕ್ ಹೋಗಿಲ್ಲ? ನಾನ್ ಮಾಡಕ್ ಹೋಗಿಲ್ಲ ಸರ್. ಓಕೆ. ಸೊ ಸರ್ ಮಾನವೀಯತೆ ದೃಷ್ಟಿಯಿಂದ ಸರ್, ಅವ್ರಿಗೆ ಚಾನಲ್ ಮಾಡಿದ್ದಾರೆ. ಇನ್ನೊಂದ್ ಹೇಳ್ತೀನಿ ಸರ್, ಅವ್ರ ಏನ್ ಇವತ್ತು ಚಾನಲ್ ಮಾಡಿ ಲೋಕಲ್ ಚಾನಲ್ ಒಂದ್ ಮಾಡ್ಕೊಂಡು ಅವ್ರ ಹೆಸರು ಇಟ್ಕೊಂಡು ಯೂಸ್ ಮಾಡ್ತಾ ಇದಾರಲ್ಲ, ಆ ಚಾನಲ್ ಲೈಸೆನ್ಸ್ ನ ನಾನ್ ಬೇರೆಯವ್ರ ಹೆಸರಲ್ಲಿ ಮಾಡಿಸ್ಕೊಟ್ಟಿದ್ದೀನಿ ಸರ್. ಅದು ದಾವಣಗೆರೆಯಲ್ಲಿ ರನ್ ಆಗ್ಬೇಕಾಗಿರೋ ಚಾನಲ್, ಅಲ್ಲಿರುವಂತ ಚಾನಲ್ ಅದು. ಇವರು ಅದನ್ನು ಡೂಪ್ಲಿಕೇಟ್ ಮಾಡಿ ಅಲ್ಲಿ ಚಾನಲ್ ರನ್ ಮಾಡ್ತಾ ಇದಾರೆ. ಅಂದ್ರೆ ಅವ್ರು ಇಟ್ಕೊಂಡಿರುವಂತ ಚಾನಲ್ ಲೈಸೆನ್ಸ್ ಕೂಡ ಅವ್ರದಲ್ಲ ಸರ್. ಅದು ಅದಕ್ಕೆ ಬೇಕಾಗಿದ್ದಂತ ಪುರಾವೆ ನನ್ನ ಹತ್ರ ಎಲ್ಲವೂ ಇದೆ ಸರ್. ಓಕೆ. ಹಾ ಸರ್. ಓಕೆ, ನೆಕ್ಸ್ಟ್ ನಿಮ್ಮ ಕಾನೂನಾತ್ಮಕ ಹೋರಾಟ ಏನಿದೆ? ಏನ್ ಪ್ರೊಸೀಜರ್ ಆಗ್ತಿದೆ ಇವಾಗ? ನೆಕ್ಸ್ಟ್ ಏನ್ ಸ್ಟೆಪ್? ಸರ್ ನಾನು ಯಾಕಂದ್ರೆ ನೋಡಿ ಸರ್, ಯಾಕಂದ್ರೆ ಸುಮಾರು ಮೀಡಿಯಾದಲ್ಲಿ ಏನ್ ಮಾಡಿದ್ದಾರೆ ಸರ್, 1 ವರ್ಷನ ತಗೊಂಡು ಪಬ್ಲಿಸಿಟಿ ಮಾಡ್ತಾ ಇದಾರೆ ಸರ್. ಯಾಕಂದ್ರೆ 2 ವರ್ಷನೂ ತಗೋಬೇಕು ಸರ್. ಹೌದು, 2 ವರ್ಷ ತಗೊಂಡ್ ಹಾಕ್ಲಿ, ನನಗೇನು ತೊಂದ್ರೆ ಇಲ್ಲ. ಆ ತರ ಚಾನಲ್ ಗಳಿಗೆ ನಾನು ಸೂಟ್ ತಗೋತಾ ಇದ್ದೀನಿ ಸರ್. ಅವ್ರ ಮೇಲೆ ಡಿಫಾಮೇಶನ್ ಕೇಸ್ ಹಾಕ್ತಾ ಇದ್ದೀನಿ ಸರ್. ಓಕೆ, ಅಂದ್ರೆ 1 ವರ್ಷ ಯಾರೆಲ್ಲ ಇದ್ ಮಾಡ್ತಿದಾರೋ ಅಂತವ್ರಿಗೆ ನಾನು ತಗೋತಾ ಇದ್ದೀನಿ ಸರ್. ಓಕೆ, ಇವರ ವಿರುದ್ಧ ಏನ್ ತಗೊಳ್ತಾ ಇದಾರೆ? ಯಾವ ರೀತಿ ಅಂತ ಸರ್ ಅವ್ರ ಮೇಲೆ ಡಿಫಾಮೇಶನ್ ಕೇಸ್ ಹಾಕ್ತಾ ಇದ್ದೀನಿ ಸರ್ ನಾನು. ಓಕೆ, ಯಾಕಂದ್ರೆ ನನ್ನ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅವ್ರ ಮೇಲೆ ನಾನು ಇವಾಗ. ಓಕೆ, ಯಾಕಂದ್ರೆ ನನ್ನ ಉತ್ತೇಜವಧೆ ಮಾಡ್ತಾ ಇದಾರೆ ಸರ್ ಅವರು. ಯಾಕಂದ್ರೆ ಇಷ್ಟು ವರ್ಷದ ಹಿಂದೆನೆ ಬರ್ಬೇಕಾಗಿತ್ತು ಸರ್. 2018ಕ್ಕೆ ಬರ್ಲಿ ಸರ್, ಹೋಗ್ಲಿ. 18 ಆಗಿಲ್ಲ ಸರ್, 19ಕ್ಕಾದ್ರೂ ಬರ್ಬೇಕಲ್ಲ ಸರ್. ಹೌದು. ಅಲ್ಲಿಂದ ಎಷ್ಟು ಗ್ಯಾಪ್ ಇದೆ ಸರ್ ಇಲ್ಲಿವರೆಗೆ. ಒಬ್ಬ ವ್ಯಕ್ತಿ ಬೆಳಿತಾನೆ, ಆ ಬೆಳೆದ್ಮೇಲೆ ಅವ್ನ್ ಏನಾದ್ರು ದುಡ್ಡು ಮಾಡಿದ್ರೆ, ಅವ್ನ ಹೆಸರು ಮಾಡಿದ್ರೆ, ಆ ಹೆಸರನ್ನ ಹಾಳು ಮಾಡ್ಬೇಕು, ಆ ವ್ಯಕ್ತಿನ ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಪಟ್ರೆ ಅದು ಆಗಲ್ಲ ಸರ್. ಸುರೇಶ ಯಾವತ್ತು ಗುಗ್ಗ ಅಂತವನಲ್ಲ ಸರ್.
ತುಂಬಾ ಕಷ್ಟಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ. ಇದಕ್ಕಿಂತ ಮುಂಚೆನೂ ತುಂಬಾ ಕಷ್ಟ ನೋಡ್ಕೊಂಡ್ ಬಂದಿದ್ದೀನಿ ಸರ್. ಹ್ಮ್. ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ಈ ತರದವ್ರ ಜನ ಬಂದ್ರು ಕೂಡ ಇದನ್ನ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ನನಗಿದೆ ಸರ್. ನಾನು ಫೇಸ್ ಮಾಡೇ ಮಾಡ್ತೀನಿ ಸರ್. ಓಕೆ, ಈ ವಿಚಾರ ಫ್ಯಾಮಿಲಿ ಅವ್ರು ಹೆಂಗ್ ತಗೊಳ್ತಿದ್ದಾರೆ ಸರ್? ಬಿಕಾಸ್ ಯಾಕಂದ್ರೆ ನೀವು ಬಿಗ್ ಬಾಸ್ ಮನೇಲಿ ಇದ್ದಾಗ್ಲೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು, ಒಂದಷ್ಟು ಗಾಸಿಪ್ಸ್ ಎಲ್ಲ ಹರಿದಾಡಿತ್ತು. ಇವಾಗ ಫ್ಯಾಮಿಲಿ ಅವ್ರಿಗೆ ಗೊತ್ತಾಯ್ತಾ ಸರ್ ಏನು? ಬಿಸ್ನೆಸ್ ಸರ್ ಏನ್ ಗೊತ್ತಾ ಸರ್, ನಾನು ಹೇಳಿದೆ ಸರ್, ಮನುಷ್ಯ ಬೆಳೆಯವ್ರಿಗೆ ಮಾತ್ರ ಸರ್. ಬೆಳೆದ ಮೇಲೆ ಪಾಸಿಟಿವ್ ಆರ್ ನೆಗೆಟಿವ್ ಸುದ್ದಿ ಓಡಿಸ್ತಾನೆ ಇರ್ತಾರೆ ಸರ್. ಹ್ಮ್ 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 ನಮ್ ತಂದೆ ತೀರ್ಕೊಂಡ್ರು ಅಂತ ಹೇಳಿದ್ರು, ಹ್ಮ್. ಸುರೇಶ್ ಬಿಸ್ನೆಸ್ ಅಲ್ಲಿ ಲಾಸ್ ಅದ ಅಂತ ಹೇಳಿದ್ರು. ಹ್ಮ್ ಸುರೇಶ್ ಏನ್ ಸತ್ತಿಲ್ವಲ್ಲ ಸರ್, ಹ್ಮ್ ಬದುಕಿದ್ದೀನಿ ಸರ್, ಜನರ ಮಧ್ಯದಲ್ಲೇ ಇದೀನಿ, ಹ್ಮ್. ಬಿಸ್ನೆಸ್ ಮಾಡ್ತಾ ಇದೀನಿ, ಹ್ಮ್ ಬ್ಯಾಕ್ ಟು ಪೆವಿಲಿಯನ್ ಆಗಿದ್ದೀನಿ. ಹ್ಮ್ ಎಷ್ಟು ಜನ ಮೋಸ ಮಾಡೋರು ಇರ್ತಾರೆ ಸರ್, ಅಷ್ಟು ನಾವು ಬೆಳಿತಾ ಹೋಗ್ತೀವಿ ಸರ್. ಹ್ಮ್ ಹ್ಮ್ ಸರ್ ತುಂಬಾ ಚೆನ್ನಾಗಿ ಒಂದ್ ಗಾದೆ ಇದೆ ಸರ್, ನಮ್ ಹಳ್ಳಿ ಕಡೆ ಹೇಳ್ತಾರೆ, ಕಬ್ಬನ ಹ್ಮ್. ಮಣ್ಣಲ್ಲಿ ಹಾಕ್ಬಿಟ್ಟು ನೀಟಾಗಿ ಜಾಸ್ತಿ ತುಳಿಬೇಕಂತೆ ನೆಲದ ಒಳಗಡೆ. ಓಕೆ. ಅದು ತುಂಬಾ ದೊಡ್ಡ ಚೆನ್ನಾಗಿ ಚಿಗುರುತ್ತೆ, ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಸರ್ ಅದರ ಅರ್ಥ. ಹಾ 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 ಹಾ. ಆತರ ಸರ್, ಇಂಥವ್ರೆಲ್ಲ ಆತರ ಲೆಕ್ಕ ಸರ್. ನನ್ಗೆ ತಲೆ ಕೇಳಿ ಕೆಡ್ಸೋಳಲ್ಲ ಸರ್ ಅದ್ರ ಬಗ್ಗೆ. ಎಷ್ಟೇ ತುಳಿಯಕ್ ಬಂದ್ರು ಕೂಡ ಅವ್ರು ಎಷ್ಟು ತುಳಿತಾರೋ ಅಷ್ಟೇ ಫೋರ್ಸ್ಫುಲಿ ನಾನು ಬೆಳಿತೀನಿ ಅನ್ನುವಂತ ಧೈರ್ಯ ನಿಮ್ಮಲ್ಲಿದೆ. 100% ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಸ್ ಟಿವಿಗೆ ನಿಮ್ಮ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.